ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗ ಹೊಸ ಗೇಟುಗಳ ಅಳವಡಿಕೆ ಕಾರ್ಯ ನಡೀತಾ ಇದೆ. ಆದರೆ ಸರ್ಕಾರ ಆಘಾತಕಾರಿ ನಿರ್ಧಾರವೊಂದನ್ನು ಕೈಗೊಂಡಿದೆ. ಸರ್ಕಾರದ ನಡೆಗೆ ಅನ್ನದಾತರು ಕೆರಳಿದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟಿಬಿ ಡ್ಯಾಂ ಗೇಟ್ ಬದಲಾವಣೆ ಕಾರ್ಯಕ್ಕೆ ಮತ್ತಷ್ಟು ವಿಘ್ನ. ಸರ್ಕಾರದಿಂದ ನೀಡಿದ್ದ ಅನುದಾನದ ವಾಪಸ್ ಆರೋಪ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ನಂಬರಿನ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕಿತ್ತು ಹೋಗಿತ್ತು. ಆ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೀಡು ಮಾಡಿತು. ಆಗ ತಜ್ಞರ ತಂಡ ಭೇಟಿ ನೀಡಿ ಜಲಾಶಯದ ಎಲ್ಲಾ 33 ಗೇಟ್ಗಳು ಶಿಥಿಲಗೊಂಡಿವೆ ಅಂತ ತಿಳಿಸಿತ್ತು. ಅದರಂತೆ ಅಹಮದಾಬಾದ್ ಮೂಲದ ಕಂಪನಿ 52 ಕೋಟಿ ವೆಚ್ಚದಲ್ಲಿ ಗೇಟುಗಳ ಬದಲಾವಣೆ ಕಾರ್ಯಕ್ಕೆ ಚಾಲನೆ ನೀಡಿದೆ. ಈಗಾಗಲೇ ಒಂದು ಗೇಟ್ ಅನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದ್ದು, ಉಳಿದ ಗೇಟ್ಗಳ ಅಳವಡಿಕೆಗೆ ಕಾಮಗಾರಿ ಭರದಿಂದ ಸಾಗಬೇಕಾಗಿತ್ತು. ಆದರೆ ಸರ್ಕಾರ ಅನುದಾನ ವಾಪಸ್ ಪಡೆದಿರುವ ಆರೋಪ ಇದೀಗ ಕೇಳಿ ಬಂದಿದೆ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಏನು ಕಳೆದ 2 ತಿಂಗಳಿಂದ ಇವತ್ತು ತುಂಗಭದ್ರಾ ಜಲಾಶಯದ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಕೂಡ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತಿಗೆ ಕೂಡಿಸ್ಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದು 17 ದಿನದ ಬಳಿಕ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿ ಆಮೇಲೆ 2 ದಿನಗಳ ಕಾಲ ಚೈನ್ ಗಳನ್ನ ಹಾಕಲಿಕ್ಕೆ ತಗೊಂಡಿರ್ತಕ್ಕಂಥದ್ದು. ಬೃಹತ್ ಕಾಮಗಾರಿಗೆ ಪಕ್ಕದ ಆಂಧ್ರಪ್ರದೇಶ ಸರ್ಕಾರ ತನ್ನ ಪಾಲಿನ 35 ಕೋಟಿ ರೂಪಾಯಿ ಹಣ ನೀಡಿದೆ. ಆದರೆ ಮೊದಲ ಹಂತದಲ್ಲಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದ ಕರ್ನಾಟಕ ಸರ್ಕಾರ ಈಗ ದಿಢೀರನೆ ಆ ಹಣವನ್ನ ವಾಪಸ್ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಆಂಧ್ರಪ್ರದೇಶ ಸರ್ಕಾರದ ಸೂಚನೆ ಮೇರೆಗೆ ಅಧಿಕಾರಿಗಳು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಸರ್ಕಾರದ ಈ ಧೋರಣೆಯಿಂದಾಗಿ ಕಾಮಗಾರಿ ಮಂದಗತಿಯಲ್ಲಿ ಸಾಗುವ ಆತಂಕ ಎದುರಾಗಿದ್ದು, ಜೂನ್ ಒಳಗೆ ಎಲ್ಲಾ ಗೇಟುಗಳ ಅಳವಡಿಕೆ ಸಾಧ್ಯವೇ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈಗ ನಮ್ದೇನು ದೇವರಾಜ್ ಅರಸನ್ನ ದಾಖಲೆ ಮುರಿದಂತ ಸಿದ್ದರಾಮಯ್ಯ ಸಾಹೇಬ್ರು, ತದನಂತರದಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಆಲ್ರೆಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೀಟಿಗೆ ಎಷ್ಟು ಇವರು ಕಷ್ಟಪಟ್ಟು ನನಗ್ ಬೇಕು ನಿನಗ್ ಬೇಕಂತ ಏನ್ ಸ್ಟ್ರಗಲ್ ಮಾಡ್ತಾ ಇದಾರಲ್ಲ, ಅವರು ಅದು ಅನುಕೂಲಕ್ಕೆ ಅವ್ರ ತಕ್ಕಂಗೆ ಏನೋ ಮಾಡ್ತಾ ಇದ್ದಾರೆ. ಈ 8 ಕ್ರಸ್ಟ್ ಗೇಟ್ಗಳ ಬಗ್ಗೆ ನೀವೇನ್ ಹೇಳಿದ್ರಲ್ಲ, ಸುತಾರಾಮ್ ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಇರ್ಲಿ ಯಾವ ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇಲ್ಲ. ಇನ್ನು ಜಲಾಶಯದ ಗೇಟುಗಳ ಅಳವಡಿಕೆ ಕಾಮಗಾರಿ ನಡೆಯುತ್ತಿರುವ ಕಾರಣ 2ನೇ ಬೆಳೆಗೆ ನೀರು ದೊರೆಯದೆ ಈ ಭಾಗದ ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಹಣ ವಾಪಸ್ ಪಡೆದಿರುವಂತಹ ವದಂತಿ ರೈತರ ಗಾಯದ ಮೇಲೆ ಮತ್ತಷ್ಟು ಉಪ್ಪು ಸುರಿದಂತಾಗಿದೆ. ಆದರೆ ಈವರೆಗೆ ತುಂಗಭದ್ರಾ ಮಂಡಳಿ ಮಾತ್ರ ಹಣ ವಾಪಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ನೀಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ನಮಗೇನೋ ಕೊಡುತ್ತಂತ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ತಮ್ಮ ಕುರ್ಚಿ ಒಂದು ಉಳಿಸ್ಕೊಳ್ಳೋ ಸಲುವಾಗಿನೇ ಇಲ್ಲಿವರೆಗೆ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ 8 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಆದಷ್ಟು ಬೇಗ ಇವರು ಕಷ್ಟಗಳನ್ನು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜೂನ್ ತಿಂಗಳಲ್ಲಿ ಮಳೆಗಾಲ ಆರಂಭವಾಗುವ ಮೊದಲೇ ಈ ಕೆಲಸ ಪೂರ್ಣಗೊಳ್ಳಬೇಕಾಗಿದೆ. ಸರ್ಕಾರ ಕೂಡಲೇ ಈ ಗೊಂದಲವನ್ನು ನಿವಾರಿಸಿ ಕಾಮಗಾರಿ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗ ಹೊಸ ಗೇಟುಗಳ ಅಳವಡಿಕೆ ಕಾರ್ಯ ನಡೀತಾ ಇದೆ. ಆದರೆ ಸರ್ಕಾರ ಆಘಾತಕಾರಿ ನಿರ್ಧಾರವೊಂದನ್ನು ಕೈಗೊಂಡಿದೆ. ಸರ್ಕಾರದ ನಡೆಗೆ ಅನ್ನದಾತರು ಕೆರಳಿದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟಿಬಿ ಡ್ಯಾಂ ಗೇಟ್ ಬದಲಾವಣೆ ಕಾರ್ಯಕ್ಕೆ ಮತ್ತಷ್ಟು ವಿಘ್ನ. ಸರ್ಕಾರದಿಂದ ನೀಡಿದ್ದ ಅನುದಾನದ ವಾಪಸ್ ಆರೋಪ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ನಂಬರಿನ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕಿತ್ತು ಹೋಗಿತ್ತು. ಆ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೀಡು ಮಾಡಿತು. ಆಗ ತಜ್ಞರ ತಂಡ ಭೇಟಿ ನೀಡಿ ಜಲಾಶಯದ ಎಲ್ಲಾ 33 ಗೇಟ್ಗಳು ಶಿಥಿಲಗೊಂಡಿವೆ ಅಂತ ತಿಳಿಸಿತ್ತು. ಅದರಂತೆ ಅಹಮದಾಬಾದ್ ಮೂಲದ ಕಂಪನಿ 52 ಕೋಟಿ ವೆಚ್ಚದಲ್ಲಿ ಗೇಟುಗಳ ಬದಲಾವಣೆ ಕಾರ್ಯಕ್ಕೆ ಚಾಲನೆ ನೀಡಿದೆ. ಈಗಾಗಲೇ ಒಂದು ಗೇಟ್ ಅನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದ್ದು, ಉಳಿದ ಗೇಟ್ಗಳ ಅಳವಡಿಕೆಗೆ ಕಾಮಗಾರಿ ಭರದಿಂದ ಸಾಗಬೇಕಾಗಿತ್ತು. ಆದರೆ ಸರ್ಕಾರ ಅನುದಾನ ವಾಪಸ್ ಪಡೆದಿರುವ ಆರೋಪ ಇದೀಗ ಕೇಳಿ ಬಂದಿದೆ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಏನು ಕಳೆದ 2 ತಿಂಗಳಿಂದ ಇವತ್ತು ತುಂಗಭದ್ರಾ ಜಲಾಶಯದ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಕೂಡ
ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತಿಗೆ ಕೂಡಿಸ್ಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದು 17 ದಿನದ ಬಳಿಕ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿ ಆಮೇಲೆ 2 ದಿನಗಳ ಕಾಲ ಚೈನ್ಗಳನ್ನ ಹಾಕಲಿಕ್ಕೆ ತಗೊಂಡಿರ್ತಕ್ಕಂಥದ್ದು. ಬೃಹತ್ ಕಾಮಗಾರಿಗೆ ಪಕ್ಕದ ಆಂಧ್ರಪ್ರದೇಶ ಸರ್ಕಾರ ತನ್ನ ಪಾಲಿನ 35 ಕೋಟಿ ರೂಪಾಯಿ ಹಣ ನೀಡಿದೆ. ಆದರೆ ಮೊದಲ ಹಂತದಲ್ಲಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದ ಕರ್ನಾಟಕ ಸರ್ಕಾರ ಈಗ ದಿಢೀರನೆ ಆ ಹಣವನ್ನ ವಾಪಸ್ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಆಂಧ್ರಪ್ರದೇಶ ಸರ್ಕಾರದ ಸೂಚನೆ ಮೇರೆಗೆ ಅಧಿಕಾರಿಗಳು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಸರ್ಕಾರದ ಈ ಧೋರಣೆಯಿಂದಾಗಿ ಕಾಮಗಾರಿ ಮಂದಗತಿಯಲ್ಲಿ ಸಾಗುವ ಆತಂಕ ಎದುರಾಗಿದ್ದು, ಜೂನ್ ಒಳಗೆ ಎಲ್ಲಾ ಗೇಟುಗಳ ಅಳವಡಿಕೆ ಸಾಧ್ಯವೇ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈಗ ನಮ್ದೇನು ದೇವರಾಜ ಅರಸನ್ನ ದಾಖಲೆ ಮುರಿದಂತ ಸಿದ್ದರಾಮಯ್ಯ ಸಾಹೇಬರು ತದನಂತರದಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಆಲ್ರೆಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೀಟಿಗೆ ಎಷ್ಟು ಇವರು ಕಷ್ಟಪಟ್ಟು ನನಗ್ ಬೇಕು ನಿನಗ್ ಬೇಕಂತ ಏನ್ ಸ್ಟ್ರಗಲ್ ಮಾಡ್ತಾ ಇದಾರಲ್ಲ, ಅವರು ಅದು ಅನುಕೂಲಕ್ಕೆ ಅವ್ರ ತಕ್ಕಂಗೆ ಏನೋ ಮಾಡ್ತಾ ಇದ್ದಾರೆ. ಈ 8 ಕ್ರಸ್ಟ್ ಗೇಟ್ಗಳ ಬಗ್ಗೆ ನೀವೇನ್ ಹೇಳಿದ್ರಲ್ಲ, ಸುತಾರಾಮ್ ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಇರ್ಲಿ ಯಾವ ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇಲ್ಲ. ಇನ್ನು ಜಲಾಶಯದ ಗೇಟುಗಳ ಅಳವಡಿಕೆ ಕಾಮಗಾರಿ ನಡೆಯುತ್ತಿರುವ ಕಾರಣ 2ನೇ ಬೆಳೆಗೆ ನೀರು ದೊರೆಯದೆ ಈ ಭಾಗದ ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಹಣ ವಾಪಸ್ ಪಡೆದಿರುವಂತಹ ವದಂತಿ ರೈತರ ಗಾಯದ ಮೇಲೆ ಮತ್ತಷ್ಟು ಉಪ್ಪು ಸುರಿದಂತಾಗಿದೆ. ಆದರೆ ಈವರೆಗೆ ತುಂಗಭದ್ರಾ ಮಂಡಳಿ ಮಾತ್ರ ಹಣ ವಾಪಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ನೀಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ನಮಗೇನೋ ಕೊಡುತ್ತಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ತಮ್ಮ ಕುರ್ಚಿ ಒಂದು ಉಳಿಸ್ಕೊಳ್ಳೋ ಸಲುವಾಗಿನೇ ಇಲ್ಲಿವರೆಗೆ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ 8 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಆದಷ್ಟು ಬೇಗ ಇವರ ಕಷ್ಟಗಳನ್ನು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜೂನ್ ತಿಂಗಳಲ್ಲಿ ಮಳೆಗಾಲ ಆರಂಭವಾಗುವ ಮೊದಲೇ ಈ ಕೆಲಸ ಪೂರ್ಣಗೊಳ್ಳಬೇಕಾಗಿದೆ. ಸರ್ಕಾರ ಕೂಡಲೇ ಈ ಗೊಂದಲವನ್ನು ನಿವಾರಿಸಿ ಕಾಮಗಾರಿ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗ ಹೊಸ ಗೇಟುಗಳ ಅಳವಡಿಕೆ ಕಾರ್ಯ ನಡೀತಾ ಇದೆ. ಆದರೆ ಸರ್ಕಾರ ಆಘಾತಕಾರಿ ನಿರ್ಧಾರವೊಂದನ್ನು ಕೈಗೊಂಡಿದೆ. ಸರ್ಕಾರದ ನಡೆಗೆ ಅನ್ನದಾತರು ಕೆರಳಿದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟಿಬಿ ಡ್ಯಾಂ ಗೇಟ್ ಬದಲಾವಣೆ ಕಾರ್ಯಕ್ಕೆ ಮತ್ತಷ್ಟು ವಿಘ್ನ. ಸರ್ಕಾರದಿಂದ ನೀಡಿದ್ದ ಅನುದಾನದ ವಾಪಸ್ ಆರೋಪ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ನಂಬರಿನ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕಿತ್ತು ಹೋಗಿತ್ತು. ಆ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೀಡು ಮಾಡಿತು. ಆಗ ತಜ್ಞರ ತಂಡ ಭೇಟಿ ನೀಡಿ ಜಲಾಶಯದ ಎಲ್ಲಾ 33 ಗೇಟ್ಗಳು ಶಿಥಿಲಗೊಂಡಿವೆ ಅಂತ ತಿಳಿಸಿತ್ತು. ಅದರಂತೆ ಅಹಮದಾಬಾದ್ ಮೂಲದ ಕಂಪನಿ 52 ಕೋಟಿ ವೆಚ್ಚದಲ್ಲಿ ಗೇಟುಗಳ ಬದಲಾವಣೆ ಕಾರ್ಯಕ್ಕೆ ಚಾಲನೆ ನೀಡಿದೆ. ಈಗಾಗಲೇ ಒಂದು ಗೇಟ್ ಅನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದ್ದು, ಉಳಿದ ಗೇಟ್ಗಳ ಅಳವಡಿಕೆಗೆ ಕಾಮಗಾರಿ ಭರದಿಂದ ಸಾಗಬೇಕಾಗಿತ್ತು. ಆದರೆ ಸರ್ಕಾರ ಅನುದಾನ ವಾಪಸ್ ಪಡೆದಿರುವ ಆರೋಪ ಇದೀಗ ಕೇಳಿ ಬಂದಿದೆ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಏನು ಕಳೆದ 2 ತಿಂಗಳಿಂದ ಇವತ್ತು ತುಂಗಭದ್ರಾ ಜಲಾಶಯದ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಕೂಡ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತಿಗೆ ಕೂಡಿಸ್ಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದು 17 ದಿನದ ಬಳಿಕ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿ ಆಮೇಲೆ 2 ದಿನಗಳ ಕಾಲ ಚೈನ್ಗಳನ್ನ ಹಾಕಲಿಕ್ಕೆ ತಗೊಂಡಿರ್ತಕ್ಕಂಥದ್ದು. ಬೃಹತ್ ಕಾಮಗಾರಿಗೆ ಪಕ್ಕದ ಆಂಧ್ರಪ್ರದೇಶ ಸರ್ಕಾರ ತನ್ನ ಪಾಲಿನ 35 ಕೋಟಿ ರೂಪಾಯಿ ಹಣ ನೀಡಿದೆ. ಆದರೆ ಮೊದಲ ಹಂತದಲ್ಲಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದ ಕರ್ನಾಟಕ ಸರ್ಕಾರ ಈಗ ದಿಢೀರನೆ ಆ ಹಣವನ್ನ ವಾಪಸ್ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಆಂಧ್ರಪ್ರದೇಶ ಸರ್ಕಾರದ ಸೂಚನೆ ಮೇರೆಗೆ ಅಧಿಕಾರಿಗಳು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಸರ್ಕಾರದ ಈ ಧೋರಣೆಯಿಂದಾಗಿ ಕಾಮಗಾರಿ ಮಂದಗತಿಯಲ್ಲಿ ಸಾಗುವ ಆತಂಕ ಎದುರಾಗಿದ್ದು, ಜೂನ್ ಒಳಗೆ ಎಲ್ಲಾ ಗೇಟುಗಳ ಅಳವಡಿಕೆ ಸಾಧ್ಯವೇ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈಗ ನಮ್ದೇನು ದೇವರಾಜ ಅರಸನ್ನ ದಾಖಲೆ ಮುರಿದಂತ ಸಿದ್ದರಾಮಯ್ಯ ಸಾಹೇಬರು ತದನಂತರದಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಆಲ್ರೆಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೀಟಿಗೆ ಎಷ್ಟು ಇವರು ಕಷ್ಟಪಟ್ಟು ನನಗ್ ಬೇಕು ನಿನಗ್ ಬೇಕಂತ ಏನ್ ಸ್ಟ್ರಗಲ್ ಮಾಡ್ತಾ ಇದಾರಲ್ಲ, ಅವರು ಅದು ಅನುಕೂಲಕ್ಕೆ ಅವ್ರ ತಕ್ಕಂಗೆ ಏನೋ ಮಾಡ್ತಾ ಇದ್ದಾರೆ. ಈ 8 ಕ್ರಸ್ಟ್ ಗೇಟ್ಗಳ ಬಗ್ಗೆ ನೀವೇನ್ ಹೇಳಿದ್ರಲ್ಲ, ಸುತಾರಾಮ್ ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಇರ್ಲಿ ಯಾವ ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇಲ್ಲ. ಇನ್ನು ಜಲಾಶಯದ ಗೇಟುಗಳ ಅಳವಡಿಕೆ ಕಾಮಗಾರಿ ನಡೆಯುತ್ತಿರುವ ಕಾರಣ 2ನೇ ಬೆಳೆಗೆ ನೀರು ದೊರೆಯದೆ ಈ ಭಾಗದ ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಹಣ ವಾಪಸ್ ಪಡೆದಿರುವಂತಹ ವದಂತಿ ರೈತರ ಗಾಯದ ಮೇಲೆ ಮತ್ತಷ್ಟು ಉಪ್ಪು ಸುರಿದಂತಾಗಿದೆ.
ಆದರೆ ಈವರೆಗೆ ತುಂಗಭದ್ರಾ ಮಂಡಳಿ ಮಾತ್ರ ಹಣ ವಾಪಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ನೀಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ನಮಗೇನೋ ಕೊಡುತ್ತಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ತಮ್ಮ ಕುರ್ಚಿ ಒಂದು ಉಳಿಸ್ಕೊಳ್ಳೋ ಸಲುವಾಗಿನೇ ಇಲ್ಲಿವರೆಗೆ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ 8 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಆದಷ್ಟು ಬೇಗ ಇವರ ಕಷ್ಟಗಳನ್ನು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜೂನ್ ತಿಂಗಳಲ್ಲಿ ಮಳೆಗಾಲ ಆರಂಭವಾಗುವ ಮೊದಲೇ ಈ ಕೆಲಸ ಪೂರ್ಣಗೊಳ್ಳಬೇಕಾಗಿದೆ. ಸರ್ಕಾರ ಕೂಡಲೇ ಈ ಗೊಂದಲವನ್ನು ನಿವಾರಿಸಿ ಕಾಮಗಾರಿ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ.